27 ವರ್ಷಗಳ ಬಳಿಕ ಸ್ನೇಹಿತರ ವೃಂದ ಒಂದಾಗಿದೆ. 1997-98ರ SSLC ಬ್ಯಾಚ್ ಇದು. ವಿದ್ಯಾರ್ಥಿಗಳ ಸಮಾಗಮ ಇತ್ತು. ಹಳೆ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಹಳೆಯ ಸವಿ ನೆನಪುಗಳನ್ನು ಮೆಲುಕು ಹಾಕಿ ಭಾವುಕರಾಗಿದ್ದರು. ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಶಿರಬಾಗಿ ಗೌರವ ಸಲ್ಲಿಸಿದ್ದಾರೆ ನೂರಾರು ವಿದ್ಯಾರ್ಥಿಗಳು. ಹಳೆಯ ಸವಿ ನೆನಪುಗಳನ್ನು ಮೆಲುಕು ಹಾಕಿ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ವಿದ್ಯಾರ್ಥಿಗಳು ಸಿದ್ಧಗಂಗಾ ಶಾಲೆಯಲ್ಲಿ. ಗುರು ಶಿಷ್ಯರ ಅವಿನಾಭಾವ ಸಂಬಂಧಗಳ ಬಗ್ಗೆ ಹಿತನುಡಿಗಳನ್ನು ವ್ಯಕ್ತಪಡಿಸಿರುವಂಥ ಶಿಕ್ಷಕರು ಹಬ್ಬದ ವಾತಾವರಣ ಸೃಷ್ಟಿಸಿ ಪರಸ್ಪರ ಕೃಷಿ ಬಾಂಧವ್ಯಕ್ಕೆ ಸಾಕ್ಷಿಯಾಗಿರುವಂಥ ಸಿದ್ಧಗಂಗಾ ಪ್ರಾಥಮಿಕ ಹಿರಿಯ ಶಾಲೆ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ವಿದ್ಯಾರ್ಥಿಯ ಸಮಾಗಮ. ಸ್ನೇಹಿತರೆ, ನೋಡಿ, ಅವತ್ತಿನ ದಿನ 1997-98ನೇ ಇಸ್ವಿನಲ್ಲಿದ್ದಂಥ ಈ ವಿದ್ಯಾರ್ಥಿಗಳು 27 ವರ್ಷ ಆಗಿದ್ರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ತುಂಬ ಗೌರವದಿಂದ ಆಧಾರದಿಂದ ನಮ್ಮನ್ನು ಕರೆಸಿ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸೌಜನ್ಯದ ಗುಣ ಆಗಿರ್ತದೆ. ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದು ಕಡೆ ಪರಮಪೂಜ್ಯರ ಆಶೀರ್ವಾದದಿಂದ ಅವರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಭಾವನೆಗಳನ್ನು ಬಿತ್ತಿರುವುದರ ಒಂದು ಪರಿಣಾಮವಾಗಿ ಇವತ್ತು ನಮ್ಮ ಒಂದು ಗುರು ವೃಂದಕ್ಕೆ ಗೌರವ ಅಂತಕ್ಕಂಥದ್ದು ಸಿಕ್ಕಿದೆ. ನಮ್ಮ ಗುರುವೃಂದದ ಪರವಾಗಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಪರಮಪೂಜ್ಯರ ಆಶೀರ್ವಾದ ಅವರ ಕುಟುಂಬಕ್ಕೆ ಅವರೆಲ್ಲರಿಗೂ ಕೂಡ ಸದಾಕಾಲ ಇರಲಿ ಅಂತ ಅಂದ್ಬಿಟ್ಟು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ನಾನು ಬಿ ತರಗತಿಯ ವಿದ್ಯಾರ್ಥಿ, 97-98ನೇ ಸಾಲಿನ ಬಿ ತರಗತಿ ವಿದ್ಯಾರ್ಥಿ. ನಾವು 97-98 ಅಂದರೆ ನೀವೇ ಲೆಕ್ಕ ಹಾಕೋಬೋದು. ಸುಮಾರು 27 ವರ್ಷಗಳ ನಂತರ ನಾವೆಲ್ಲ ಸ್ನೇಹಿತರು ಹಾಗೂ ಗುರುಗಳು ಒಂದು ಜಾಗದಲ್ಲಿ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನೀವು ಕಂಡಾಗೆ ಎಲ್ಲ ನಮ್ಮ ಸ್ನೇಹಿತರು ಹಾಗೆ ನಮ್ಮೆಲ್ಲ ಗುರುಗಳು ಹಾಗೂ ನಮ್ಮ ಎಲ್ಲ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಕಾರ್ಯಕ್ರಮ ನಡೀತಾ ಇದೆ. 27 ಶಿಕ್ಷಕರನ್ನೆಲ್ಲ ಭೇಟಿ ಯಾವ ರೀತಿ ಎಲ್ಲ ನೀವು ನೆನಪು ಮಾಡ್ಕೊತೀರಾ ಅಂತ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ 27 ವರ್ಷದಿಂದ ನಮ್ಮ ಸ್ಥಿತಿಗಳು ನಾವು ಈ ಸ್ಕೂಲಿಗೆ ಬರಬೇಕಾದ್ರೆ ನಾವು ಯಾವ್ಯಾವ ಥರ ಬರ್ತಿದ್ದೀವಿ ಅಂತ ಅದನ್ನು ಅನುಭವಿಸ್ಕೊಂಡು ಬಂದಿರೋರಿಗೆ ಗೊತ್ತು.